ಸೂರ್ಯಾಸ್ತದ ಸಮಯದಲ್ಲಿ ನಾವು ಅತಿವಾಸ್ತವಿಕವಾದ ಕನಸಿನಂತಹ ಪಟ್ಟಣವನ್ನು ನೋಡುತ್ತೇವೆ. ಇಲ್ಲಿ ಕಟ್ಟಡಗಳು, ಬಾಗಿಲುಗಳಿಲ್ಲ, ಬೀದಿಗಳು ಎಲ್ಲಿಯೂ ಹೋಗುವುದಿಲ್ಲ ಮತ್ತು ಪಟ್ಟಣವಾಸಿಗಳು ಭಾವರಹಿತ ಮುಖಗಳೊಂದಿಗೆ ಮೌನವಾಗಿ ಚಲಿಸುತ್ತಾರೆ. ಅರವಿಂದ ಎಂಬ ಪ್ರಯಾಣಿಕನು ಗೊಂದಲದಿಂದ ಸುತ್ತಲೂ ನೋಡುತ್ತಾ ಪಟ್ಟಣದೊಳಗೆ ನಡೆದನು. ಅರವಿಂದ್ ಪಟ್ಟಣದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಸುರುಳಿಯಾಕಾರದ ಮೆಟ್ಟಿಲನ್ನು ಗಮನಿಸುತ್ತಾನೆ. ಮೆಟ್ಟಿಲುಗಳ ತಳದಲ್ಲಿ ಒಂದು ಫಲಕವು ಓದುತ್ತದೆ, ಮುಂದಿನ ಹಾದಿ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಅರವಿಂದ್ ಫಾರ್ವರ್ಡ್ ಫ್ರಮ್ ಯಾವುದರಿಂದ ಎಲ್ಲಿಗೆ ಎಂದು ಯೋಚಿಸುತ್ತಾನೆ. ಅರವಿಂದ್ ಹಿಂಜರಿದರು, ನಂತರ ಮೊದಲ ಹೆಜ್ಜೆಯ ಮೇಲೆ ಕಾಲು ಇಡುತ್ತದೆ. ಅರವಿಂದ್ ಮೆಟ್ಟಿಲನ್ನು ಏರುತ್ತಿದ್ದಂತೆ ಕೆಳಗಿನ ಪಟ್ಟಣವು ಮಂಜಿನೊಳಗೆ ಮಸುಕಾಗುತ್ತದೆ. ತಣ್ಣನೆಯ ಲೋಹವನ್ನು ಅನುಭವಿಸುತ್ತಿರುವ ಅರವಿಂದ್ ರೇಲಿಂಗ್ ಅನ್ನು ಮುಟ್ಟುತ್ತಾನೆ. ಮೆಟ್ಟಿಲು ಆಕಾಶಕ್ಕೆ ಅಂತ್ಯವಿಲ್ಲದಂತೆ ವಿಸ್ತರಿಸುತ್ತದೆ. ಅರವಿಂದ್ ಮಂಕಾದ ಪಿಸುಮಾತುಗಳು, ದೂರದ ನಗು ಮತ್ತು ನೆನಪುಗಳ ಮಸುಕಾದ ಪ್ರತಿಧ್ವನಿಗಳನ್ನು ಕೇಳುತ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಏನೋ ಒಂದು ಪರಿಮಳವನ್ನು ಕಲಕಿತು. ಬೆಚ್ಚಗಿನ ಅಡಿಗೆ, ಬೇಕಿಂಗ್ ಪೈ ವಾಸನೆ, ಬಿಸಿಲಿನ ಉದ್ಯಾನವನದಲ್ಲಿ ಮಗುವಿನ ನಗು, ಪ್ರೇಯಸಿಯ ಮುಖ ಮಂಜಿನಲ್ಲಿ ಮರೆಯಾಗುತ್ತಿರುವ ಕ್ಷಣಿಕ ಚಿತ್ರಣ. ಅರವಿಂದ್ ಎತ್ತರಕ್ಕೆ ಏರುತ್ತಿದ್ದಂತೆ ಮೆಟ್ಟಿಲು ಕತ್ತಲೆಯಾಗುತ್ತದೆ ಮತ್ತು ತಣ್ಣಗಾಗುತ್ತದೆ. ಅರವಿಂದ್ ಉಸಿರಾಟವನ್ನು ಮಧ್ಯಹಂತದಲ್ಲಿ ನಿಲ್ಲಿಸುತ್ತಾನೆ. ನೆನಪುಗಳು ಭಾರವಾದವು. ನಾನು ಮಾಡಿದ ಆಯ್ಕೆಗಳು, ನಾನು ತೆಗೆದುಕೊಳ್ಳದ ರಸ್ತೆಗಳು. ಒಂದು ಮುಖ ಬಿಟ್ಟು ಅರವಿಂದ್ ದೂರ ಹೋಗುತ್ತಿರುವಾಗ ಯೋಚಿಸುತ್ತಾನೆ. ಈಗ ಇದ್ದಕ್ಕಿದ್ದಂತೆ ಅರವಿಂದರು ಕಿಕ್ಕಿರಿದ ಕೋಣೆಯಲ್ಲಿ ಒಬ್ಬರೇ ನಿಂತಿದ್ದಾರೆ. ಖಾಲಿ ಉದ್ಯಾನವನದಲ್ಲಿ ಮಗುವಿನ ಅಳುವುದು, ಆಕಾಶದಲ್ಲಿ ಬಲೂನ್ ತೇಲುತ್ತಿರುವ ದೃಶ್ಯವನ್ನು ಅವನು ಪಡೆಯುತ್ತಾನೆ. ಅರವಿಂದ್ ತಲೆ ಎತ್ತಿ ನೋಡುತ್ತಾನೆ. ಮುಂದೆ ಒಂದು ನೆರಳಿನ ಆಕೃತಿ ವೇಗವಾಗಿ ಏರುತ್ತಿದೆ. ಆಕೃತಿಯು ಸುತ್ತುತ್ತಿರುವ ಮಂಜಿನೊಳಗೆ ಕಣ್ಮರೆಯಾಗುತ್ತದೆ. ಮೆಟ್ಟಿಲುಗಳ ಮೇಲ್ಭಾಗದಲ್ಲಿ ಮೋಡಗಳಿಂದ ಸುತ್ತುವರಿದ ವೇದಿಕೆಯನ್ನು ಅರವಿಂದ್ ನೋಡುತ್ತಾನೆ. ಅರವಿಂದ್ ವೇದಿಕೆಯತ್ತ ಹೆಜ್ಜೆ ಹಾಕಿದರು. ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡುತ್ತಾರೆ. ಒಂದು ದೊಡ್ಡ ಕನ್ನಡಿ ಮಧ್ಯದಲ್ಲಿ ನಿಂತಿದೆ. ಅದರ ಮೇಲ್ಮೈ ದ್ರವದಂತೆ ಮಿನುಗುತ್ತದೆ. ಆರೋಹಣದ ಕೊನೆಯಲ್ಲಿ ಬಾಗಿಲು ಇರಲಿಲ್ಲ, ಗಮ್ಯಸ್ಥಾನವಿಲ್ಲ, ಕೇವಲ ಕನ್ನಡಿ. ಅರವಿಂದನ ಪ್ರತಿಬಿಂಬವು ಕನ್ನಡಿಯಲ್ಲಿ ಕಾಣಿಸಿಕೊಳ್ಳುತ್ತದೆ, ದಣಿದ ಮತ್ತು ಹವಾಮಾನ. ಅರವಿಂದನ ಕಿರಿಯ ಆತ್ಮ ಭರವಸೆಯಿಂದ ತುಂಬಿದೆ. ಹಳೆಯ ಆವೃತ್ತಿ, ದಣಿದ ಮತ್ತು ರಾಜೀನಾಮೆ. ಅಪರಿಚಿತರ ಮುಖವು ಸಂಪೂರ್ಣವಾಗಿ ನಿಗೂಢವಾಗಿ ನಗುತ್ತಿದೆ. ಪ್ರತಿಬಿಂಬವು ಮೆಟ್ಟಿಲುಗಳ ತಳದ ಕಡೆಗೆ ಕೆಳಮುಖವಾಗಿ ಸನ್ನೆ ಮಾಡುತ್ತದೆ. ಅರವಿಂದ್ ಪ್ಲಾಟ್ಫಾರ್ಮ್ನ ಅಂಚಿನಲ್ಲಿ ಕೆಳಗಿನ ಮಂಜಿನೊಳಗೆ ಇಣುಕಿ ನೋಡುತ್ತಾರೆ. ಅವನು ತನ್ನನ್ನು ಮೆಟ್ಟಿಲುಗಳ ತಳದಲ್ಲಿ ನೋಡಬಹುದು. ಆಶ್ಚರ್ಯದಿಂದ ಮೇಲಕ್ಕೆ ನೋಡುತ್ತಾನೆ. ಅರವಿಂದ್ ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾನೆ, ಮೆಟ್ಟಿಲು ಮುಂದೆ ಸಾಗುವ ಹಾದಿಯಲ್ಲ, ಅದು ನಾನು ಇದ್ದ ಎಲ್ಲದರ ಪ್ರತಿಬಿಂಬ ಮತ್ತು ನಾನು ಆಗಬಹುದಾದ ಎಲ್ಲದರ ಪ್ರತಿಬಿಂಬವಾಗಿತ್ತು. ಮೆಟ್ಟಿಲುಗಳು ಅನಂತವಾಗಿ ಸುರುಳಿ ಸುತ್ತುತ್ತವೆ, ಅದರ ಮೇಲೆಯೇ ಹಿಂತಿರುಗುತ್ತವೆ. ಅರವಿಂದ್ ಅವರ ಅಭಿವ್ಯಕ್ತಿ ಗೊಂದಲದಿಂದ ತಿಳುವಳಿಕೆಗೆ ಬದಲಾಗುತ್ತದೆ. ದಿ ಮಿಸ್ಟ್ ಕ್ಲಿಯರ್ಸ್. ಮೆಟ್ಟಿಲು ಮತ್ತು ಮಂಜು ಕರಗಿ ಅರವಿಂದನನ್ನು ರೋಮಾಂಚಕ ಪಟ್ಟಣದಲ್ಲಿ ನಿಲ್ಲುವಂತೆ ಮಾಡುತ್ತದೆ. ಪಟ್ಟಣವು ಈಗ ವರ್ಣರಂಜಿತ ಮತ್ತು ಸಡಗರದಿಂದ ಕೂಡಿದೆ. ಹರ್ಷಚಿತ್ತದಿಂದ ಪಟ್ಟಣವಾಸಿಗಳು ಅರವಿಂದ್ ಅವರನ್ನು ಸ್ವಾಗತಿಸುತ್ತಾರೆ. ಅರವಿಂದ್ ಅವರು ನೀವು ಮತ್ತೆ ಪ್ರಾರಂಭಿಸಬಹುದು ಎಂಬ ಧ್ವನಿಯನ್ನು ಕೇಳಿದರು. ಅರವಿಂದ್ಗೆ ಅದು ಅಂತ್ಯವನ್ನು ತಲುಪುವ ಬಗ್ಗೆ ಅಲ್ಲ ಎಂದು ಅರಿವಾಗುತ್ತದೆ. ಇದು ನನ್ನನ್ನೇ ನೋಡುವುದು ಮತ್ತು ಮುಂದಿನದನ್ನು ಆರಿಸುವುದು. ಅರವಿಂದ್ ಮೆಟ್ಟಿಲಿಂದ ದೂರ ರೋಮಾಂಚಕ ಪಟ್ಟಣಕ್ಕೆ ನಡೆದರು. ಅರವಿಂದ್ ಆತ್ಮವಿಶ್ವಾಸದಿಂದ ಚಲಿಸುತ್ತಾರೆ, ಉತ್ಸಾಹಭರಿತ ಗುಂಪಿನಲ್ಲಿ ಬೆರೆಯುತ್ತಾರೆ. ಮೆಟ್ಟಿಲು ಸಂಪೂರ್ಣವಾಗಿ ಮಸುಕಾಗುತ್ತದೆ, ತೆರೆದ ಆಕಾಶವನ್ನು ಮಾತ್ರ ಬಿಟ್ಟು ಬಿಡುತ್ತದೆ.